3-dimensional geometry, class 7. Previous class ನಾವು ಲೈನ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಹೌದಾ. ಡಿಸ್ಟೆನ್ಸ್ ಬಿಟ್ವೀನ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟು ಸ್ಕ್ಯೂ ಲೈನ್ಸು, ಅದಾದಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಟು ಪ್ಯಾರಲಲ್ ಲೈನ್ಸ್ ಮಾಡ್ಕೊಂಡಿದ್ವಿ ಹೌದಾ. ಇವತ್ತಿನ ಕ್ಲಾಸಲ್ಲಿ ಪ್ಲೇನ್ಸ್ ತೊಗೊತೀವಿ ನೋಡಿ. ಪ್ಲೇನ್ ನೋಡಿ, ಪ್ಲೇನಲ್ಲೂ ಕಂಟಿನ್ಯೂಸ್ ಆಗಿ 3 ಡಿರೈವೇಷನ್ಸ್ ಬರುತ್ತೆ. ಈಕ್ವೇಷನ್ ಆಫ್ ಎ ಪ್ಲೇನ್ ಅಷ್ಟು ನಮಗೆ ಇಂಪಾರ್ಟೆಂಟ್ ಅದು ಗೊತ್ತಿರಬೇಕು. ಥಿಯರಮ್ ನೋಡಿ, ಫಸ್ಟ್ ಒನ್ ಈಕ್ವೇಷನ್ ಆಫ್ ಎ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್. ನೋಡಿ, ಎಕ್ಸಾಮಲ್ಲಿ ನಿಮಗೆ ಡಿರೈವ್ ದ ಈಕ್ವೇಷನ್ ಆಫ್ ಎ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಇನ್ ಬೋತ್ ವೆಕ್ಟರ್ ಆ್ಯಂಡ್ ಕಾರ್ಟೀಷಿಯನ್ ಫಾರ್ಮ್ ಅಂತ ಹೇಳ್ತಿರ್ತಾರೆ. ನೋಡಿ, ನಾರ್ಮಲ್ ಅಂದರೆ ಆಲ್ರೆಡಿ ನಾವು ಫಸ್ಟ್ ಪಿ ಯು ಸಿಯಲ್ಲೂ ಕಲ್ತ್ಕೊಂಡಿರ್ತೀವಿ. ಈಕ್ವೇಷನ್ ಆಫ್ ಎ ಲೈನ್ ಇನ್ ನಾರ್ಮಲ್ ಫಾರ್ಮ್ ಅಂದರೆ ಏನು ಮಾಡ್ಕೊಂಡಿದ್ವಿ ನಾವು, ಓ ಎನ್ ಅಂತ ತೊಗೊಂಡಿದ್ವಿ. ಪರ್ಪೆಂಡಿಕ್ಯುಲರ್ ಲೈನ್ ಫ್ರಮ್ ದ ಆರಿಜಿನ್ ಟು ದ ಲೈನ್ ಅಂತ ತೊಗೊಂಡಿದ್ವಿ ಹೌದಾ. ಪರ್ಪೆಂಡಿಕ್ಯುಲರ್ ಲೈನ್ ಫ್ರಮ್ ಆರಿಜಿನ್ ಟು ದ ಲೈನ್, ಇದಕ್ಕೆ ಏನಂತ ಹೇಳಿದ್ವಿ ನಾವು, ನಾರ್ಮಲ್ ಅಂತ ಹೇಳಿದ್ವಿ. ಈ ಡಿಸ್ಟೆನ್ಸ್ ತಗೊಂಡು ನಾವು ನಾರ್ಮಲ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್ನ ಪ್ರೂವ್ ಮಾಡಿರ್ತೀವಿ ಹೌದಾ. ಈಗ ಅದೇ ಥರ ನಾರ್ಮಲ್ ಫಾರ್ಮ್ ಅಂದರೆ ಇಲ್ಲಿ ಯಾವ ಥರ ತೊಗೊತೀವಿ ನೋಡಿ. ಫಸ್ಟು ಡಯಾಗ್ರಾಮ್ ನೋಡಿ, ಎಕ್ಸ್ ಆಕ್ಸಿಸ್ಸು, ಝಡ್ ಆಕ್ಸಿಸ್ಸು, ವೈ ಆಕ್ಸಿಸ್ ಹೇಗಾದ್ರು ತೊಗೋಬೋದು ಹೌದಾ. ನೋಡಿ, ಒಂದು ಪ್ಲೇನ್ ಈ ಥರ ಹೇಗೋ ಇದೆ ಅನ್ಕೊತೀನಿ. ಜಸ್ಟು ಹೇಗಾಗಿರ್ಬೋದು ಪ್ಲೇನ್, ಜಸ್ಟ್ ಇಲ್ಲಿ ರೆಫರೆನ್ಸಿಗೆ ಒಂದು ಪ್ಲೇನ್ ತೊಗೊಂಡಿದ್ವಿ ಅಷ್ಟೇ. ಲೈಕ್ ಪಿ ಬಿ ದ ಪ್ಲೇನ್ ಅಂತ ತೊಗೊಂಡೆ ಅಂದರೆ ನೋಡಿ, ನಾರ್ಮಲ್ ಅಂದರೆ ಏನಾಗಿರ್ಬೇಕು ನಮಗೆ, ಆರಿಜಿನಿಂದ ಪ್ಲೇನಿಗೆ ಇರ್ಬೇಕು ತಾನೆ. ಇದು ಆರಿಜಿನಿಂದ ಇದಕ್ಕೊಂದು ಪ್ಲೇನ್ ಎನ್ ಅಂತ ತೊಗೊತೀವಿ ಹೌದಾ. ಇದು ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಇರುತ್ತೆ ಅಂತ ತೊಗೊಂಡಿದ್ವಿ ಅಷ್ಟೇ ಹೌದಾ. ಅಂದರೆ ಈ ಥರ ಒಂದು ಪ್ಲೇನ್ ಇದೆ ಅಂದರೆ ಆರಿಜಿನಿಂದ ಒಂದು ಲೈನ್ ಈ ಥರ ಬರುತ್ತಲ್ಲ, ಅದು ಪರ್ಪೆಂಡಿಕ್ಯುಲರ್ ಇರ್ತದೆ. ಇದು ನಾರ್ಮಲ್ ಹೌದಾ. ಅಂದರೆ ವೆಕ್ಟರ್ ಫಾರ್ಮಲ್ಲಿ ಯಾವ ಥರ ಹೇಳ್ತೀವಿ ಅಂದರೆ ನೋಡಿ, ವೆಕ್ಟರ್ ಫಾರ್ಮ್ ಲೆಟ್ P be the plane and ON is equal to, ಇದು ಲೆಂತ್ D ಅಂತ ತಗೊಂಡ್ಬಿಡ್ತೀನಿ, D be the ನಾರ್ಮಲ್ ಟು ದ ಪ್ಲೇನ್ ಅಂತ ಹೇಳ್ತೀವಿ ಹೌದಾ. ನೋಡಿ, ನಾರ್ಮಲ್ ಫಾರ್ಮ್ ಅಂತ ಹೇಳಿದ್ರೆ ಈ ಓ ಎನ್ ಮತ್ತು ಡಿ ಫಾರ್ಮೆಟಲ್ಲಿ ಬರಬೇಕು. ಅದಕ್ಕೆ ನಾವು ಓ ಎನ್ ವೆಕ್ಟರ್ನ ಫಸ್ಟ್ ಫೈಂಡ್ ಔಟ್ ಮಾಡ್ತೀವಿ ನೋಡಿ. ಓ ಎನ್ ವೆಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನೋಡಿ, ನಾವು ಲೆಟ್ ಎನ್ ಕ್ಯಾಪ್ ಬಿ ದ ಯೂನಿಟ್ ವೆಕ್ಟರ್ along the direction of ಓ ಎನ್ ವೆಕ್ಟರ್ ಅಂತ ತೊಗೊತೀವಿ. ಹಾಗೆ ದಟ್ ಇಂಪ್ಲೈಸ್ ಓ ಎನ್ ವೆಕ್ಟರ್ನ ಏನು ಬರಿಬೋದು ಅಂದರೆ, ಓ ಎನ್ ವೆಕ್ಟರ್ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಓ ಎನ್ ವೆಕ್ಟರ್ ಇಂಟು ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಇಂಟು ಡೈರೆಕ್ಷನ್ ಅಲ್ಲ, ಎನ್ ಕ್ಯಾಪ್ ಅಂತ ತೊಗೊಂಡೆ. ಓ ಎನ್ ಅಂದರೆ ಡಿ ಗೊತ್ತಿದೆ ಅಲ್ಲ, ದಟ್ ಇಂಪ್ಲೈಸ್ ಓ ಎನ್ ವೆಕ್ಟರ್ ಇಸ್ ಈಕ್ವಲ್ ಟು ಡಿ ಇಂಟು ಎನ್ ಕ್ಯಾಪ್ ಬಂತು ಹೌದಾ. ನೆಕ್ಸ್ಟ್ ಏನು ಮಾಡ್ಕೊತೀವಿ, ಲೋಕಸ್ನ ಡಿಫೈನ್ ಮಾಡಬೇಕು. ಲೆಟ್ ಪಿ ಬಿ ಎನಿ ಪಾಯಿಂಟ್ ಆನ್ ದ ಪ್ಲೇನ್ and OP vector is equal to R vector ಅಂತ ತಗೊಂತೀನಿ. ನನಗೆ ಲೆಟ್ ಪಿ ಬಿ ಎನಿ ಪಾಯಿಂಟ್ ಆನ್ ದ ಪ್ಲೇನ್ ಆ್ಯಂಡ್ ಪೊಸಿಷನ್ ವೆಕ್ಟರ್ ಆಫ್ P is equal to OP vector that is equal to R vector ಹೌದಾ. ನೆಕ್ಸ್ಟ್ ನೋಡಿ, ಇದನ್ನ ಜಾಯಿನ್ ಮಾಡ್ಕೊಂಡಿದ್ದು ಪ್ಲೇನಲ್ಲಿ ಇದೆ ತಾನೆ. ಕಂಪ್ಲೀಟ್ ಓ ಎನ್ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಇದೆ ಅಂದರೆ ಆಬ್ವಿಯಸ್ಲಿ ಓ ಎನ್ ಇಸ್ ಪರ್ಪೆಂಡಿಕ್ಯುಲರ್ ಟು
ಪಿ ಎನ್ ಅಥವಾ ಎನ್ ಪಿ ತಗೋಬೋದಲ್ಲ. ಅದು ನೋಡಿ ನಾವು ಜಾಮೆಟ್ರಿಕಲ್ ಕಂಡೀಷನ್ ಏನು ಬರುತ್ತೆ ಅಂದರೆ ನಾವು ಓ ಎನ್ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎನ್ ಪಿ ವೆಕ್ಟರ್ ಬರೀಬೋದಾ. ಪರ್ಪೆಂಡಿಕ್ಯುಲರ್ ಇತ್ತು ಅಂದರೆ ಡಾಟ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 0 ಅಲ್ಲ. ನೋಡಿ ಜಾಮೆಟ್ರಿಕಲ್ ಕಂಡೀಷನ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋದ ಅಂದರೆ ಈಕ್ವೇಷನ್ ಬಂದ್ಬಿಡುತ್ತೆ. ಹೌದಾ. ಓ ಎನ್ ವೆಕ್ಟರ್ ಅಂತ ಹೇಳಿದ್ರೆ ಡಿ ಇಂಟು ಎನ್ ಕ್ಯಾಪ್ ಅಂತ ಬರಿಬೋದು ಅಥವಾ ಡೈರೆಕ್ಟ್ ಓ ಎನ್ ವೆಕ್ಟರೇ ಬರ್ಕೊಂಡಿರ್ತೀನಿ ಡಾಟ್. ಎನ್ ಪಿ ವೆಕ್ಟರ್ ಅಂದರೆ ಓ ಪಿ ವೆಕ್ಟರ್ ಮೈನಸ್ ಓ ಎನ್ ವೆಕ್ಟರ್ ಇಸ್ ಈಕ್ವಲ್ ಟು 0. ಹೌದಾ. ಮಲ್ಟಿಪ್ಲೈ ಮಾಡ್ತೀನಿ ನೋಡಿ ಓ ಪಿ ಡಾಟ್ ಓ ಎನ್ ಬರಿಬೋದು. ಓ ಪಿ ಡಾಟ್ ಓ ಎನ್ ವೆಕ್ಟರ್ ಮೈನಸ್ ಓ ಎನ್ ಡಾಟ್ ಓ ಎನ್ ಇಸ್ ಈಕ್ವಲ್ ಟು 0. ಹೌದಾ. ನೋಡಿ ನಾವು ಓ ಎನ್ ಡಾಟ್ ಓ ಪಿ ಅಂತಾದ್ರೂ ಬರಿಬೋದು, ಓ ಪಿ ಡಾಟ್ ಓ ಎನ್ ಅಂತಾದ್ರೂ ಬರಿಬೋದು. ಬಿಕಾಸ್ ಡಾಟ್ ಪ್ರಾಡಕ್ಟ್ ಈಸ್ ಕಾಮಿಟೇಟಿವ್ ಅಂತ ಗೊತ್ತಿದೆ. ಹೌದಾ. ಇದು ನೋಡಿ ಓ ಪಿ ವೆಕ್ಟರ್ ಅಂದರೆ ಏನು ಗೊತ್ತಿರೋದು. ಓ ಪಿ ವೆಕ್ಟರ್ ಅಂತ ಹೇಳಿದ್ರೆ ಆರ್ ವೆಕ್ಟರ್ ಬರಿಬೋದು ತಾನೆ. ಪೊಸಿಷನ್ ವೆಕ್ಟರ್ ಆಫ್ ಪಿ ಇಸ್ ಈಕ್ವಲ್ ಓ ಪಿ ವೆಕ್ಟರ್ ದಟ್ ಇಸ್ ಈಕ್ವಲ್ ಟು ಆರ್ ವೆಕ್ಟರ್ ಡಾಟ್. ನೋಡಿ ಓ ಎನ್ ವೆಕ್ಟರ್ ಅಂದ್ರೆ ಏನು ಗೊತ್ತಿದೆ, ಡಿ ಇಂಟು ಎನ್ ಕ್ಯಾಪ್ ಮೈನಸ್ ಓ ಎನ್ ಡಾಟ್ ಓ ಎನ್. ನಮಗೆ ಇಂಪಾರ್ಟೆಂಟ್ ನೋಡಿ ವೆಕ್ಟರ್ಸಲ್ಲಿ ಕಲ್ತಿರ್ತೀವಿ. ಎ ಡಾಟ್ ಎ ಅಂದರೆ ಯಾವಾಗಲೂ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಬರ್ಕೊತೀವಿ. ಹೌದಾ. ಹಾಗಾದ್ರೆ ಓ ಎನ್ ಡಾಟ್ ಓ ಎನ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಓ ಎನ್ ಹೋಲ್ ಸ್ಕ್ವೇರ್. ಹೌದಾ. ಇಸ್ ಈಕ್ವಲ್ ಟು 0. ಇದು ಈ ಕಡೆ ತೊಗೊಂಡ್ಬಿಡ್ತೀವಿ. ಅದರಿಂದ ಡಿ ಇಂಟು ಆರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಓ ಎನ್ ಹೋಲ್ ಸ್ಕ್ವೇರ್. ಹೌದಾ. ನಮಗೇನು ಗೊತ್ತಿರೋದು ಮ್ಯಾಗ್ನಿಟ್ಯೂಡ್ ಅಂದರೆ ಲೆಂತ್ ಆಫ್ ದ ಲೈನ್ ಸೆಗ್ಮೆಂಟ್ ಅಲ್ಲ. ಲೆಂತ್ ಆಫ್ ದ ಲೈನ್ ಸೆಗ್ಮೆಂಟ್ ಓ ಎನ್ ಇಸ್ ಡಿ. ಅದಕ್ಕೆ ಇದೇನಾಗ್ಬಿಡುತ್ತೆ ಅಂದರೆ ಡಿ ಸ್ಕ್ವೇರ್ ಆಯ್ತು. ಒಂದು ಡಿ ಕ್ಯಾನ್ಸಲ್ ಆಗಿ ಆರ್ ವೆಕ್ಟರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಬೈ ಡಿ ಬರೀಬೋದು. ಡಿನಾಮಿನೇಟರ್ ಕೊಂಡಿದ್ರು ಡಿ ಕ್ಯಾನ್ಸಲ್ ಆಗಿದ್ದು ಡಿ ಬಂತು. ದೇರ್ಫೋರ್ ಆರ್ ವೆಕ್ಟರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡಿ ಇಸ್ ದ ಈಕ್ವೇಷನ್ ಆಫ್ ಪ್ಲೇನ್ ಆಗಿರುತ್ತೆ. ಹೌದಾ. ನೋಡಿ ಇಂಪಾರ್ಟೆಂಟ್ ನಮಗೆ ನಾರ್ಮಲ್ ಫಾರ್ಮ್ ಕರೆಕ್ಟಾಗಿ ಗೊತ್ತಿರಬೇಕಲ್ಲಿ. ಆರ್ ವೆಕ್ಟರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡಿ ವೇರ್ ಡಿ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಟು ದ ಪ್ಲೇನ್ and n cap is the unit vector along the direction of normal ಅಥವಾ along the direction of O n ಅಂತ ಹೇಳ್ಬೋದು. ಹೌದಾ. ಹೇಗೆ ಇದು ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ನೋಡಿ ಈಗ ಕಾರ್ಟೇಷಿಯನ್ ಫಾರ್ಮ್ ಯಾವ ಥರ ಮಾಡ್ತೀವಿ ಅಂತೇಳಿ ಈಸಿ ಇದೆ. ಕಾರ್ಟೇಷಿಯನ್ ಫಾರ್ಮ್. ಹೌದಾ. ನೋಡಿ ಇದನ್ನೇ ಯೂಸ್ ಮಾಡ್ಕೋಬೇಕು. ಆರ್ ವೆಕ್ಟರ್ನ ನಾವು ತಗೊಂಡಿರೋ ಪಾಯಿಂಟ್ ಯಾವಾಗಲೂ ನಾವು ತಗೊಂಡಿರೋ ಪಾಯಿಂಟ್ ಏನು ತಗೋಬೇಕಂತ ಹೇಳಿದ್ವಿ, ಎಕ್ಸ್ ಕೊಮ ವೈ ಕೊಮ ಝೆಡ್ ಅಂತ ತಗೋಬೇಕು ಅಂತ ಹೇಳಿದ್ವಿ. ಎನ್ ಕ್ಯಾಪ್ ಅಂದ್ರೆ ಯೂನಿಟ್ ವೆಕ್ಟರ್. ಹೌದಾ. ಬರೀ ವೆಕ್ಟರ್ ಇತ್ತು ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ಬರಿಬೇಕು. ಯೂನಿಟ್ ವೆಕ್ಟರ್ ಇತ್ತು ಅಂದ್ರೆ ಡೈರೆಕ್ಷನ್ ಕೊಸೈನ್ಸ್ ಬರಿಬೇಕು. ಅವೆರಡು ಬರ್ಕೊಂಡ್ರೆ ಆಯ್ತು. ಹಾಗಾದ್ರೆ ಇಲ್ಲಿ ಏನು ತಗೊಂತೀವಿ ನೋಡಿ, ಲೆಟ್ ಪಿ ಆಫ್ ಎಕ್ಸ್ ಕೊಮ ವೈ ಕೊಮ ಝೆಡ್ ಬಿ any point on the plane and position vector of P is equal to R vector that is equal to xi plus yj plus z k. Very good. Next ಈಗ let L, M and N are direction cosines of ON vector. That implies n cap is equal to Li plus Mj plus Nk. ಹೌದಾ. ON ವೆಕ್ಟರ್ ಇಂದ ಡೈರೆಕ್ಷನ್ ಕೊಸೈನ್ಸ್ನ LMN ಅಂತ ತೊಗೊಂಡಿದ್ವಿ. ON ವೆಕ್ಟರ್ ಇಂದ ಡೈರೆಕ್ಷನ್ ಏನಾಗಿರುತ್ತೆ, n ಕ್ಯಾಪ್ ತಾನೆ. ದಟ್ ಇಂಪ್ಲೈಸ್ n ಕ್ಯಾಪ್ ಇಸ್ ಈಕ್ವಲ್ ಟು Li ಪ್ಲಸ್ Mj ಪ್ಲಸ್ Nk ಬಂತು. ಇಷ್ಟೊಂದು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ನಾವು equation of a plane is R vector dot n cap is equal to D. That implies R vector and xi plus yj plus zk dot n cap ಅಂತ ಹೇಳಿದ್ರೆ Li plus Mj plus Nk is equal to D. ಅಥವಾ ಡಾಟ್ ಪ್ರಾಡಕ್ಟ್ ಮಾಡ್ಕೊಂಡ್ರೆ ಏನು ಬರುತ್ತೆ, L into x plus M into y plus
n into z is equal to d ಹೌದಾ. ಇದು ಈಕ್ವೇಷನ್ ಆಫ್ ಅ ಪ್ಲೇನ್. ಇದು ಗೊತ್ತಿರ್ಬೇಕು ನಮಗೆ. ನೋಡಿ ಹಾಗಾದ್ರೆ ಎರಡು ಐಡಿಯಾ ಗೊತ್ತಿರಲಿ. ಈಕ್ವೇಷನ್ ಆಫ್ ಅ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಅಂತ ಹೇಳಿದ್ರೆ r vector dot n cap is equal to d ಬರುತ್ತೆ, where n cap is the unit vector along the direction of normal and d is the length of the normal ಅಂತ ಹೇಳ್ತೀವಿ. ಇಲ್ಲಿ lx plus my plus nz is equal to d, where d is the length of the normal and l, m, n are direction cosines of normal. ನೋಡಿ ಇದು ಇಂಪಾರ್ಟೆಂಟ್. ನಮಗೆ ಈ ಥಿಯರಮ್ ಗೊತ್ತಿರಬೇಕು. ಇಲ್ಲಿ ನೋಡಿ ಈ ಥಿಯರಮ್ನ ಎಕ್ಸಾಮಿಗೆ ಎಷ್ಟೊಂದು ಸಲ 5 ಮಾರ್ಕಿಗೆ ಕೇಳಿದ್ದಾರೆ ಆಯ್ತಲ್ಲ. ನಾವು ಲಾಸ್ಟಿಗೆ ನೋಟ್ ಅಂತೇಳಿ ಎಲ್ಲ ಫಾರ್ಮುಲಾ ಒಟ್ಟಿಗೆ ಬರ್ಕೊತೀವಿ. ಆ ಫಾರ್ಮುಲಾ ಗೊತ್ತಿತ್ತು ಅಂದರೆ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು ಹೌದಾ. ಫಸ್ಟ್ ಫಾರ್ಮುಲಾಸ್ನೆಲ್ಲ ಡಿರೈವ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಒಂದು ಗೊತ್ತಾಯಿತು ಡಿರೈವೇಷನ್. ಸೆಕೆಂಡ್ ಡಿರೈವೇಷನ್ ಥಿಯರಮ್ ಸೆಕೆಂಡ್ ಒನ್, equation of a plane passing through a point and perpendicular to the vector. ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂದರೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಮತ್ತು ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರ್ ಅಂತ ಹೇಳಿದ್ದಾರೆ ಹೌದಾ. ನೋಡಿ ಇದನ್ನು ಯಾವ ಥರ ಮಾಡ್ಕೋಬೇಕು ಅಂತೇಳಿ ನೋಡಿ. ಲೈನಲ್ಲಿ ಆದರೆ ಏನು ಮಾಡ್ತಿದ್ವಿ, ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದ ವೆಕ್ಟರ್ ಮಾಡಿದ್ವಿ. ಪ್ಲೇನಲ್ಲಿ ಪ್ಯಾರಲಲ್ ಬರಲ್ಲ, ಏನು ಬರುತ್ತೆ, ಪರ್ಪೆಂಡಿಕ್ಯುಲರ್ ಬರುತ್ತೆ. ಅದಕ್ಕೆ ಐಡಿಯಾ ಗೊತ್ತಿರಬೇಕಷ್ಟೇ. ನೋಡಿ ಇದನ್ನು ಯಾವ ಥರ ಮಾಡ್ಕೊತೀವಲ್ಲ ಸೇಮ್ ಐಡಿಯಾ ಯೂಸ್ ಮಾಡ್ತೀವಿ. ನೋಡಿ ಇದು ಎಕ್ಸ್ ಆಕ್ಸಸ್, ಝೆಡ್ ಆಕ್ಸಸ್, ಇದು ವೈ ಆಕ್ಸಸ್ ಅಂತ ತೊಗೊಂಡೆ ಹೌದಾ. ನೋಡಿ ಈ ಥರ ಈಗ ಒಂದು ಪ್ಲೇನ್ ಇದೆ ಅಂತ ತೊಗೊತೀನಿ. ಜಸ್ಟ್ ಪ್ಲೇನ್ ಹೇಗಾದ್ರು ತೊಗೊಬಂದು ಪ್ಲೇನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಹೇಳಿದ್ದಾರೆ ಹೌದಾ. ಆ ಪಾಯಿಂಟ್ನ ಎ ಅಂತ ತೊಗೊತೀನಿ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರ್ ಅಂತ ಹೇಳಿದಾರಲ್ಲ, ಆ ವೆಕ್ಟರ್ನ ಎನ್ ವೆಕ್ಟರ್ ಅಂತ ತೊಗೊತೀನಿ ಅಷ್ಟೇ ಹೌದಾ. ಅಂದರೆ ಎನ್ ವೆಕ್ಟರ್ ಈ ಥರ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಇರ್ತದೆ ಹೌದಾ. ಅಂದರೆ ಇಲ್ಲಿ ಏನೇನು ತೊಗೊತೀವಿ ನೋಡಿ. ಈಗ ಲೆಟ್ ವೆಕ್ಟರ್ ಫಾರ್ಮಲ್ಲಿ ವೆಕ್ಟರ್ ಫಾರ್ಮ್ ಹೌದಾ. ಈ ಪ್ಲೇನ್ನ ಪಿ ಅಂತ ತೊಗೊಂಡೆ ಅಂದರೆ let P be the point, so let P be the plane passing through A and perpendicular to n vector ಹೌದಾ. ನೋಡಿ ನೆಕ್ಸ್ಟ್ ಇದು let position vector of A is equal to OA vector that is equal to A vector ಹೌದಾ. ಇದನ್ನ ಎ ವೆಕ್ಟರ್ ಅಂತ ತಗೊಂಡು ಹೌದಾ. ನೆಕ್ಸ್ಟ್ ಈಗ ಲೋಕಸ್ನ ಡಿಫೈನ್ ಮಾಡಬೇಕಲ್ಲ. ಈಗ ಲೆಟ್ ಪಿ ಬಿ ಎನಿ ಪಾಯಿಂಟ್ ಆನ್ ದ ಪ್ಲೇನ್ ಆ್ಯಂಡ್ ಪೊಸಿಷನ್ ವೆಕ್ಟರ್ ಆಫ್ ಪಿ ಇಸ್ ಈಕ್ವಲ್ ಟು OP vector that is equal to R vector ಹೌದಾ. ನಾನೀಗ ಇದೆಲ್ಲ ಇನ್ನೊಂದು ಪಾಯಿಂಟ್ ತೊಗೊತೀನಿ ಪಿ ಅಂತ, ಇದನ್ನ ಆರ್ ವೆಕ್ಟರ್ ಅಂತ ಹೇಳಿದ್ವಿ ಹೌದಾ. ಇವೆರಡು ಜಾಯಿನ್ ಮಾಡ್ಕೊತೀನಿ. ಆಬ್ವಿಯಸ್ಲಿ ನೋಡಿ ಈಗ ಎನ್ ವೆಕ್ಟರ್ ಅನ್ನೋದು ಕಂಪ್ಲೀಟ್ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಇದೆ ಅಂದರೆ ಆಬ್ವಿಯಸ್ಲಿ ಎನ್ ವೆಕ್ಟರ್ ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಇರುತ್ತೆ ಅಂದರೆ ಎ ಪಿಗೂ ಪರ್ಪೆಂಡಿಕ್ಯುಲರ್ ಇರುತ್ತೆ. ಅಂದರೆ ಈ ಥರ ನೋಡಿ ಇಲ್ಲೆಲ್ಲ ಇರ್ಬೋದು ಎನ್ ವೆಕ್ಟರ್, ಇಲ್ಲೇ ಇರಬೇಕಂತೇನಿಲ್ಲ, ಎಲ್ಲಿ ಬೇಕಾದ್ರೆ ಇರ್ಬೋದು. ಇದು ಎನ್ ವೆಕ್ಟರ್ ಅಂದ್ಕೊಂಡೇನೋ ಕಂಪ್ಲೀಟ್ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ, ಇಲ್ಲೂ ಪರ್ಪೆಂಡಿಕ್ಯುಲರ್ ಇರುತ್ತೆ. ನೆಕ್ಸ್ಟ್ ಎ ಪಿ ಮೇಲೆ ಬಂದ್ರೂ ಅದೇನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಇರುತ್ತೆ. ದೇರ್ಫೋರ್ ಎನ್ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಪಿ ಹೌದಾ. ಅದನ್ನು ಜಾಮೆಟ್ರಿಕಲ್ ಕಂಡೀಷನ್ ತೊಗೊಂಡ್ಬಿಟ್ರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗ್ಬಿಡುತ್ತೆ. ನೋಡಿ ನೋಡಿ ನಾವು ಎ ಪಿ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎನ್ ವೆಕ್ಟರ್ ಹೌದಾ. ದಟ್ ಇಂಪ್ಲೈಸ್ ಎ ಪಿ ವೆಕ್ಟರ್ ಡಾಟ್ ಎನ್ ವೆಕ್ಟರ್ ಇಸ್ ಈಕ್ವಲ್ ಟು 0 ಬರೀಬೋದಲ್ಲ. ನೋಡಿ ಎ ಪಿ ವೆಕ್ಟರ್ ಅಂದ್ರೆ ಓ ಪಿ ವೆಕ್ಟರ್ ಮೈನಸ್ ಓ ಎ ವೆಕ್ಟರ್ ಡಾಟ್ ಎನ್ ವೆಕ್ಟರ್ ಈಕ್ವಲ್ 0. ಓ ಪಿ ವೆಕ್ಟರ್ ಅಂದ್ರೆ ಆರ್ ಅಲ್ಲ,
r vector minus a vector dot n vector equal to 0 is the equation of a plane. So the idea ಗೊತ್ತಿರಬೇಕು, vector form easy then. Let P be the plane passing to the point A and perpendicular to n vector ಅಂತ ಹೇಳಿದ್ವಿ. ನೆಕ್ಸ್ಟ್ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಎ ಕ್ಯಾಲ್ಕುಲೇಟ್ ಮಾಡಿದೆ, ಎ ವೆಕ್ಟರ್ ಬಂತು. ನೆಕ್ಸ್ಟ್ ಲೋಕಸ್ ಡಿಫೈನ್ ಮಾಡ್ತಾ ಇದೀವಿ, ಲೆಟ್ ಪಿ ಬಿ ಎನಿ ಪಾಯಿಂಟ್ ಆನ್ ದ ಪ್ಲೇನ್ ಅಂತ ತೊಗೊಂಡ್ವಿ. ನಾವು ಎ ಪಿ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎನ್ ವೆಕ್ಟರ್. ಜಾಮೆಟ್ರಿಕಲ್ ಕಂಡೀಷನ್ ಯೂಸ್ ಮಾಡಿದ ತಕ್ಷಣ ಈಕ್ವೇಷನ್ ಆಫ್ ಅ ಪ್ಲೇನ್ ಬಂತು, ಹೌದಾ? ನೆಕ್ಸ್ಟ್ ನೋಡಿ ಕಾರ್ಟೀಷಿಯನ್ ಫಾರ್ಮ್ ಹೇಗೆ ಮಾಡ್ಕೊತೀವಿ ಅಂತೇಳಿ. ಕಾರ್ಟೀಷಿಯನ್ ಫಾರ್ಮ್ ಈಸ್ ಇದೆ. ಒಂದು ಇಂಪಾರ್ಟೆಂಟ್ ಐಡಿಯಾ ಏನೇನು ಹೇಳಿದ್ವಿ ನಾವು, ಗಿವನ್ ಪಾಯಿಂಟ್ ಇದೆ, ಗಿವನ್ ಪಾಯಿಂಟ್ ಇದೆ ಅಂದ್ರೆ x1 y1 z1 ತಗೋಬೇಕು. ಗಿವನ್ ವೆಕ್ಟರ್ ಇತ್ತು ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ಬರಿಬೇಕು, ಹೌದಾ? ಅಷ್ಟು ಬರ್ಕೊಂಡ್ರೆ ಆಯ್ತು. ನೋಡಿ, ಲೆಟ್ ಪ್ಲೇನ್ passes through the point, passes to the point A of x1, y1, z1. That implies position vector of A is equal to OA vector, that is equal to A vector ಅಂತ ತೊಗೊಂಡಿದ್ವಿ. ಇದೇನು ಬರೀಬೋದು, x1i plus y1j plus z1. ಓಕೆ, ಹೌದಾ? ನೆಕ್ಸ್ಟ್ ನೋಡಿ ಡೈರೆಕ್ಷನ್ ರೇಷಿಯೋಸ್ ಆಫ್ ಎನ್ ವೆಕ್ಟರ್ ಬರ್ಕೊಂತೀನಿ. ಲೆಟ್ ಎ ಬಿ ಅಂಡ್ ಸಿ ಆರ್ direction ratios of n vector. That implies n vector is equal to ai plus bj plus c. ಲೈನ್ಸ್ ಅಲ್ಲಿ ಸ್ಮಾಲ್ ಲೆಟರ್ ಬರ್ಕೊಂಡ್ವಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಬರ್ಕೊಂಡಿದ್ವಿ. ಇಲ್ಲೂ ಸ್ಮಾಲ್ ಲೆಟರ್ ಬರಿಬೋದು ಅಷ್ಟೇ, ಹೇಗಾರು ಬರಿಬೋದು. ಬಟ್ ಇಲ್ಲಿ ಸ್ಮಾಲ್ ಲೆಟರ್ ಬರ್ಕೊಂಡಿದ್ವಿ ಅಂದರೆ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ಆಗುತ್ತೆ, ಹೌದಾ? ನೆಕ್ಸ್ಟ್ ನೋಡಿ, ನಾವು ಲೆಟ್ P of x, y, z be any point on the plane and position vector of P is equal to r vector, that is equal to xi plus yj plus z. Okay, now ಈಕ್ವೇಷನ್ ಆಫ್ ದ ಪ್ಲೇನ್ ಡೈರೆಕ್ಟ್ ಫಾರ್ಮುಲಾ ಗೊತ್ತಿದೆಯಲ್ಲ, ಅದು ಯೂಸ್ ಮಾಡ್ಕೊತೀನಿ ಅಷ್ಟೇ. ನಾವು ಈಕ್ವೇಷನ್ ಆಫ್ ದ ಪ್ಲೇನ್ ಈಸ್ ಫಾರ್ಮುಲಾ ಏನು ಗೊತ್ತಿರೋದು, ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಎನ್ ವೆಕ್ಟರ್ ಈಕ್ವಲ್ ಟು 0. ಜಸ್ಟ್ ಪ್ರೂವ್ ಮಾಡಿದ್ವಲ್ಲ, ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಎನ್ ವೆಕ್ಟರ್ ಇಸ್ ಈಕ್ವಲ್ ಟು 0, ಹೌದಾ? ನೆಕ್ಸ್ಟ್ ಏನು ಮಾಡ್ಕೊತೀವಿ ನಾವು ಈಗ, ದಟ್ ಇಂಪ್ಲೈಸ್ ಆರ್ ವೆಕ್ಟರ್ ಅಂದರೆ xi ಪ್ಲಸ್ yj ಪ್ಲಸ್ z ಕೆ ಮೈನಸ್ ಎ ವೆಕ್ಟರ್ ಅಂದರೆ ಏನು ತೊಗೊಂಡಿರೋದು, x1 i ಪ್ಲಸ್ y1 j ಇದೆ, ಮೈನಸ್ ಇದೆ ತಾನೆ, ಅದಕ್ಕೆ ಮೈನಸ್ x1 i ಮೈನಸ್ y1 j ಮೈನಸ್ z1 ಕೆ ಡಾಟ್ ಎನ್ ವೆಕ್ಟರ್ ಅಂದರೆ ಏನು, ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ, ಹೌದಾ? ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ಇಸ್ ಈಕ್ವಲ್ ಟು 0. ಅಥವಾ ಇಲ್ಲಿ ಐ ಜೆ ಕೆನ ಕಾಮನ್ ತೊಗೊಂಡ್ರೆ ಏನು ಬರುತ್ತೆ, ಎಕ್ಸ್ ಮೈನಸ್ x1 ಅಲ್ಲ ಇಂಟು ಐ ಪ್ಲಸ್ ವೈ ಮೈನಸ್ y1 ಇಂಟು ಜೆ ಪ್ಲಸ್ z ಮೈನಸ್ z1 ಇಂಟು ಕೆ ಡಾಟ್ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ಇಸ್ ಈಕ್ವಲ್ ಟು 0. ಅಥವಾ ಎ ಇಂಟು ಡಾಟ್ ಪ್ರಾಡಕ್ಟ್ ಮಾಡ್ತಾ ಇದ್ವಿ, ಎಕ್ಸ್ ಮೈನಸ್ x1 plus b into y minus y1 plus c into z minus z1 is equal to 0. Is the equation of plane in Cartesian form ಬರುತ್ತೆ, ಹೌದಾ? ನೋಡಿ ಐಡಿಯಾ ಗೊತ್ತಾಗಬೇಕಷ್ಟೇ, ಈಸಿ ಇದೆ, ಹೇಗೆ ಮಾಡ್ಕೊತಾ ಇದ್ದೀವಿ ಅಂತೇಳಿ. ಫಸ್ಟು ಇಲ್ಲಿಗ ಎರಡು ಡಿರೈವೇಷನ್ ಮಾಡ್ಕೊಂಡ್ವಿ. ಒಂದು ಈಕ್ವೇಷನ್ ಆಫ್ ಎ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್, ಹೌದಾ? ನಾರ್ಮಲ್ ಫಾರ್ಮಲ್ಲಿ ಏನೇನು ಬಂತು ಈಕ್ವೇಷನ್, ಆರ್ ವೆಕ್ಟರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡಿ ಬಂತು. ಅಥವಾ ಇದ್ದೆ ಎಲ್ ಎಕ್ಸ್ ಪ್ಲಸ್ ಎಮ್ ವೈ ಪ್ಲಸ್ ಎನ್ ಝೆಡ್ ಇಸ್ ಈಕ್ವಲ್ ಟು ಡಿ ಅಂತ ಹೇಳಿದ್ವಿ. ನೆಕ್ಸ್ಟ್ ಎರಡನೇದು ಈಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಟು ದ ಪಾಯಿಂಟ್ ಆ್ಯಂಡ್
ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್. ಹೌದಾ? ಇಲ್ಲೇನು ಬರ್ಕೊಂಡಿದ್ವಿ? ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಎನ್ ವೆಕ್ಟರ್ ಈಕ್ವಲ್ ಟು 0, ಅಥವಾ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಝೆಡ್, ಸಾರಿ, ಎ ಇಂಟು ಎಕ್ಸ್ ಮೈನಸ್ ಎಕ್ಸ್ ಒನ್ ಪ್ಲಸ್ ಬಿ ಇಂಟು ವೈ ಮೈನಸ್ ವೈ ಒನ್ ಪ್ಲಸ್ ಸಿ ಇಂಟು ಝೆಡ್ ಮೈನಸ್ ಝೆಡ್ ಒನ್ ಇಸ್ ಈಕ್ವಲ್ ಟು 0. ಹೌದಾ? ನೋಡಿ, ಎರಡು ಐಡಿಯಾ ಗೊತ್ತಿರಲಿ, ಇಂಪಾರ್ಟೆಂಟ್ ನಮಗಿದು. ನೋಡಿ, ಎರಡು ಥೇರಮ್ ಎಷ್ಟೊಂದು ಸಲ ಎಕ್ಸಾಮಿಗೆ ಕೇಳಿದ್ದಾರೆ. ನೆಕ್ಸ್ಟ್ ಥರ್ಡ್ ಥೇರಮ್ ನೋಡಿ, ಥೇರಮ್ 3. ಈಕ್ವೇಷನ್ ಆಫ್ ಅ ಪ್ಲೇನ್ ಪಾಸಿಂಗ್ ಥ್ರೂ 3 non-collinear points. 3 non-collinear points. ಹೌದಾ? ನೋಡಿ, ಹಾಗಾದ್ರೆ 3 ಡಿರವೇಷನ್ ಗೊತ್ತಿರಬೇಕು. ಇದನ್ನು ಟೋಟಲು 5 ಡಿರವೇಷನ್ ಇಂಪಾರ್ಟೆಂಟ್. ಒಂದು, ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದ ವೆಕ್ಟರ್. ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. ಈಕ್ವೇಷನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್. ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರ್. ನೆಕ್ಸ್ಟ್, ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ 3 non-collinear points. ಹೌದಾ? ನೋಡಿ, ಇಷ್ಟು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ನೋಡಿ, ಇದನ್ನ ಹೇಗೆ ಮಾಡ್ಕೊತೀವಿ ಅಂತೇಳಿ. ಸೇಮ್ ಐಡಿಯಾ ತೊಗೊಂಡಿರ್ತೀನಿ ಅಂತ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್. ಹೌದಾ? ನೋಡಿ, ಪ್ಲೇನ್ ತೊಗೊತೀನಿ ಈಗ. ಪ್ಲೇನ್ ಪಾಸಿಂಗ್ ಥ್ರೂ 3 non-collinear ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ಒಂದು ಎ ಮತ್ತು ಇನ್ನೊಂದು ಬಿ ಮತ್ತು ಇನ್ನೊಂದು ಸಿ ಅಂತ ತೊಗೊಂತೀನಿ ಅಷ್ಟೇ. ಹೌದಾ? ಅಂದರೆ ಲೆಟ್ ಈ ಪ್ಲೇನ್ನ ಪಿ ತೊಗೊಂಡೆ, ಲೆಟ್ ವೆಕ್ಟಾರ್ ಫಾರ್ಮಲ್ಲಿ let plane P, let plane P passing through three non-collinear points. Non-collinear points A, B and C. ಹೌದಾ? ಗೊತ್ತೋಳಿ, non-collinear ಪಾಯಿಂಟ್ಸ್ ಅಂದರೆ 3 ಜಾಯಿನ್ ಮಾಡಿದ್ರೆ ಒಂದು ಟ್ರಯಾಂಗಲ್ ಬರಲೇಬೇಕು. ಮತ್ತು ಸ್ಟ್ರೇಟ್ ಲೈನ್ ಬಂದ್ಬಿಡ್ತು ಅಂದರೆ ಅದು non-collinear ಪಾಯಿಂಟ್ಸ್ ಆಗಲ್ಲ. ಅದು ಗೊತ್ತಾಯ್ತಲ್ಲ ಇಲ್ಲಿ. ಹಾಗೆ 3 non-collinear ಪಾಯಿಂಟ್ಸ್ A, B and C ಅಂತ ತೊಗೊಂಡ್ವಿ. ನೆಕ್ಸ್ಟ್, ಲೆಟ್ position vector of A is equal to OA vector, that is equal to A vector. Position vector of B is equal to OB vector, that is equal to B vector. Position vector of C is equal to OC vector, that is equal to C vector. ಹೌದಾ? ಈ ಥರ ತೊಗೊಂಡಿದ್ವಿ ಅಷ್ಟೇ. ನೆಕ್ಸ್ಟ್ ನೋಡಿ, ಇಲ್ಲಿ ಯಾವ ಥರ ತೊಗೊತೀನಿ ಅಂದರೆ, ವೆಕ್ಟಾರ್ ಫಾರ್ಮ್ ಮಾಡ್ಕೋಬೇಕಂದ್ರೆ ಪ್ರೀವಿಯಸ್ ಇವೆರಡನ್ನು ಯೂಸ್ ಮಾಡ್ತೀನಿ. ಅಂದರೆ ಇದನ್ನು ಯೂಸ್ ಮಾಡಬೇಕು ಅಂದರೆ ನನಗೆ ಎನ್ ವೆಕ್ಟರ್ ಬೇಕು ತಾನೇ. ಹೌದಾ? ಹೇಗೆ ಈಗ ಎನ್ ವೆಕ್ಟರ್ನ ಯಾವ ಥರ ಬರ್ಕೋತೀನಿ ನೋಡಿ. ಲೆಟ್ ಎನ್ ವೆಕ್ಟರ್ ಬಿ ಅ ವೆಕ್ಟರ್ which is perpendicular to the plane. ಬರೀಬೋದಾ? ಅಂದರೆ ಒಂದು ಎನ್ ವೆಕ್ಟರ್ನ ಡಿಫೈನ್ ಮಾಡ್ತೀನಿ. ಈಗ ಹೇಗಾರು ಇರ್ಬೋದು ಎನ್ ವೆಕ್ಟರು. ಇದು ಪರ್ಪೆಂಡಿಕ್ಯುಲರ್ ಟು ಏನಾಗಿದೆ? ಪ್ಲೇನ್ ಆಗಿದೆ. ಹೌದಾ? ಇದು ನೋಡಿ, ಇವೆರಡನ್ನು ಜಾಯಿನ್ ಮಾಡಿಕೊಂಡೆ ಅಂದರೆ ಎ ಬಿ ಮತ್ತು ಎ ಸಿ. ಹಾಗಾದರೆ ಇದು ಎನ್ ವೆಕ್ಟರ್ ಅಲ್ಲ. ಎನ್ ವೆಕ್ಟರ್ ಕಂಪ್ಲೀಟ್ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಇದೆ ಅಂದರೆ ಆಬ್ವಿಯಸ್ಲಿ ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಇರ್ತದೆ? ಎ ಬಿಗೂ ಪರ್ಪೆಂಡಿಕ್ಯುಲರ್ ಇರುತ್ತೆ ಮತ್ತು ಎ ಸಿಗೂ ಪರ್ಪೆಂಡಿಕ್ಯುಲರ್ ಇರುತ್ತೆ. ಎಲ್ಲದಕ್ಕೂ ಪರ್ಪೆಂಡಿಕ್ಯುಲರ್ ಇರ್ತದೆ. ಯಾಕಂದ್ರೆ ಕಂಪ್ಲೀಟ್ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಇರ್ತಾನೆ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ಅಂದರೆ, ದಟ್ ಇಂಪ್ಲೈಸ್ ಎನ್ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಬಿ ಆ್ಯಂಡ್ ಎ ಸಿ ವೆಕ್ಟರ್. ಹೌದಾ? ನಾವು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಬಿ ಆ್ಯಂಡ್ ಎ ಸಿ ಇತ್ತು ಅಂದರೆ ಅದ್ರ ಡೈರೆಕ್ಷನ್ ಏನು ಬರೀತಿದ್ವಿ? ಎ ಬಿ ಕ್ರಾಸ್ ಎ ಸಿ ಬರೀತಿದ್ವಿ ತಾನೆ. ದಟ್ ಇಂಪ್ಲೈಸ್ ಡೈರೆಕ್ಷನ್
of n vector is AB cross AC. ಹೌದಾ? ಇದು ಕ್ರಾಸ್ ಪ್ರಾಡಕ್ಟ್ ಅಷ್ಟೇ. ಕ್ರಾಸ್ ಪ್ರಾಡಕ್ಟ್ ಅಂದರೆ is a vector whose direction is perpendicular to the plane containing AB and AC ಅಂತ ಹೇಳ್ತಿದ್ವಿ, ಅಥವಾ perpendicular to both AB and AC ಬರೀತಿದ್ವಿ. ಹೌದಾ? ಡೈರೆಕ್ಷನ್ ಗೊತ್ತಾಯ್ತು ನಮಗೆ. that implies n vector is equal to some constant into AB cross AC ಬರೀಬೋದು. ಇಲ್ಲಿ ಯಾಕೆ ಕಾನ್ಸ್ಟೆಂಟ್ ಬರ್ಕೊಂಡ್ವಿ ಅಂದ್ರೆ ಇಲ್ಲಿ ಡೈರೆಕ್ಷನ್ ಅಂತ ಗೊತ್ತಿದೆ, ಹೌದಾ? ಅದೇ ಇದು ಮ್ಯಾಗ್ನಿಟ್ಯೂಡ್ ನಮಗೆ ಗೊತ್ತಿಲ್ಲ, ಮ್ಯಾಗ್ನಿಟ್ಯೂಡ್ ಮ್ಯಾಚ್ ಆಗಲಿ ಅಂತೇಳಿ ಇಲ್ಲೊಂದು ಕಾನ್ಸ್ಟೆಂಟ್ ತೊಗೊಂಡಿದ್ದೀವಿ ಅಷ್ಟೇ. ಹೌದಾ? ಇದು ನಮಗೆ ಪ್ಲೇನಿಂದ ಈಕ್ವೇಷನ್ ಬೇಕು ತಾನೆ ಡೈರೆಕ್ಟಾಗಿ. ನಾವು ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ ಇಲ್ಲಿ ಎಷ್ಟೊಂದು ಪಾಯಿಂಟ್ ಇದೆ, ಒಂದು ಪಾಯಿಂಟ್ ತೊಗೊತೀನಿ ಅಷ್ಟೇ, ಎ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಎನ್ ವೆಕ್ಟರ್ ಈಸ್. ಹೌದಾ? ಡೈರೆಕ್ಟಾಗಿ ಏನು ಗೊತ್ತಿದೆ ನಾವು ಫಾರ್ಮುಲಾ ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಎನ್ ವೆಕ್ಟರ್ ಈಕ್ವಲ್ ಟು 0. ಪ್ರೀವಿಯಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಬರೀತಾ ಇದ್ದೀನಿ ಅಷ್ಟೇ. ಹೌದಾ? ನೋಡಿ, ಈಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಟು ದ ಪಾಯಿಂಟ್ ಎ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಎನ್ ವೆಕ್ಟರ್ ಬರ್ಕೊಂಡಿದ್ವಿ. ಹೌದಾ? ಅದೇ ದಟ್ ಇಂಪ್ಲೈಸ್ ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಎನ್ ವೆಕ್ಟರ್ ಅಂದರೆ ಲ್ಯಾಂಬ್ಡಾ ಇಂಟು ಓ ಬಿ ಕ್ರಾಸ್ ಎ ಸಿ ಇಸ್ ಈಕ್ವಲ್ ಟು 0. ಅಂದರೆ ಲ್ಯಾಂಬ್ಡಾ ಅಂತ ಈ ಕಡೆ ಬಂದ್ಬಿಟ್ಟು 0 ಆಗುತ್ತೆ. ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಲ್ಯಾಂಬ್ಡಾ ಅಂತ ಈ ಕಡೆ ಬಂತು ತಾನೆ, ಈ ಎ ಬಿ ವೆಕ್ಟರ್ನ ಓ ಬಿ ಮೈನಸ್ ಓ ಎ ಬರಿಬೋದಲ್ಲ, ಕ್ರಾಸ್ ಓ ಸಿ ಮೈನಸ್ ಓ ಎ ಇಸ್ ಈಕ್ವಲ್ ಟು 0. ಹೌದಾ? ನೋಡಿ, ಈಕ್ವೇಷನ್ ಆಫ್ ಎ ಪ್ಲೇನ್ ಜಸ್ಟ್ ಪ್ರೀವಿಯಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಬರ್ದ್ವಿ. ಎನ್ ವೆಕ್ಟರ್ ಅಂದರೆ ನಮಗೆ ಲ್ಯಾಂಬ್ಡಾ ಇಂಟು ಎ ಬಿ ಕ್ರಾಸ್ ಎ ಸಿ ಗೊತ್ತಿದೆ. 0/λ ಅಂದರೆ 0. ಇದನ್ನು ಪೊಸಿಷನ್ ವೆಕ್ಟರಲ್ಲಿ ಬರೀತಿದ್ವಿ. ಪೊಸಿಷನ್ ವೆಕ್ಟರ್ ಆಫ್ ಟರ್ಮಿನಲ್ ಪಾಯಿಂಟ್ ಮೈನಸ್ ಪೊಸಿಷನ್ ವೆಕ್ಟರ್ ಆಫ್ ಇನಿಷಿಯಲ್ ಪಾಯಿಂಟ್. ಹೌದಾ? ದಟ್ ಇಂಪ್ಲೈಸ್ ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಓ ಬಿ ವೆಕ್ಟರ್ ಅಂದರೆ ಏನು ಗೊತ್ತಿರೋದು, ಬಿ ವೆಕ್ಟರ್ ಅಲ್ಲ, ಬಿ ವೆಕ್ಟರ್ ಮೈನಸ್ ಎ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಮೈನಸ್ ಎ ವೆಕ್ಟರ್ ಇಸ್ ಈಕ್ವಲ್ ಟು 0. ಹೌದಾ? ಇದನ್ನು ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ನೋಡಿ, ಈ ಥರ ಆದರೂ ಬರೀಬೋದು, ಅಥವಾ ನಮಗೆ ಇನ್ನೊಂದು ಏನು ಗೊತ್ತಿದೆ, ಎ ಡಾಟ್ ಬಿ ಕ್ರಾಸ್ ಸಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಆಫ್ ಎ ಬಿ ಸಿ. ಹೌದಾ? ಬಾಕ್ಸ್ ಎ ಬಿ ಸಿ ಬರಿಬೋತಾರೆ. ಹಾಗೆ ಇದನ್ನು ಇನ್ನೊಂದು ಟೈಪ್ ಹೇಗೆ ಬರಿಬೋದು ಅಂದರೆ ಬಾಕ್ಸ್ ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್, ಬಿ ವೆಕ್ಟರ್ ಮೈನಸ್ ಎ ವೆಕ್ಟರ್, ಸಿ ವೆಕ್ಟರ್ ಮೈನಸ್ ಎ ವೆಕ್ಟರ್ ಇಸ್ ಈಕ್ವಲ್ ಟು 0. ಹೌದಾ? ನೋಡಿ, ಐಡಿಯಾ ಗೊತ್ತಿರಬೇಕಷ್ಟೇ ಇಲ್ಲಿ ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ. ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಬರಿತಾ ಇದ್ದೀವಿ. ಹೌದಾ? ಆಫ್ ಎ ಪ್ಲೇನ್ ಪಾಸಿಂಗ್ ಟು 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್ whose ಪೊಸಿಷನ್ ವೆಕ್ಟರ್ಸ್ ಆರ್ ಎ ಬಿ ಆ್ಯಂಡ್ ಸಿ ಅಂತ ಹೇಳಿದ್ವಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ, ಕಾರ್ಟೀಷಿಯನ್ ಫಾರ್ಮ್ ಬರ್ಕೋಬೇಕು. ನೋಡಿ, ಪಾಯಿಂಟ್ಸ್ನ ಗಿವನ್ ಪಾಯಿಂಟ್ಸ್ ತಾನೆ ಎ ಬಿ ಸಿ, ಅದಕ್ಕೆ x1 y1 z1 ಈ ಥರ ತಗೋಬೇಕಲ್ಲ. ಲೆಟ್ ಪ್ಲೇನ್ ಪಾಸಸ್ ಥ್ರೂ 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್. ಎ ಅಂದರೆ x1 y1 z1, b x2 y2 z2 and c x3 y3 z3 ಅಂತ ತೊಗೊಂಡ್ರಿ. ಹೌದಾ? ದಟ್ ಇಂಪ್ಲೈಸ್ ಪೊಸಿಷನ್ ವೆಕ್ಟರ್ ಆಫ್ ಎ ಇಸ್ ಈಕ್ವಲ್ ಟು ಎ ವೆಕ್ಟರ್ ದಟ್ ಇಸ್ ಈಕ್ವಲ್ ಟು x1i ಪ್ಲಸ್ y1j ಪ್ಲಸ್ z1k. Position vector of B is equal to B vector that is equal to x2i plus y2j plus z2k. Position vector of C is equal to C vector that is equal to x3i plus y3j plus z3k. ಆಯ್ತಲ್ಲ? ನೋಡಿ, ಇದಂತೂ ಈಸಿ ಇದೆ.
ಇದು ನೋಡಿ ಆರ್ ವೆಕ್ಟರ್ ಅಂತ ಗೊತ್ತಿದೆ ತಾನೆ. ಆರ್ ವೆಕ್ಟರ್ ಅಂದ್ರೆ ಲೋಕಸ್ ಅಲ್ಲ, ಅದಕ್ಕೆ ಅಂತ ಅಂತೀವಿ. ಲೈಕ್ ಪಿ ಆಫ್ x, y, z be any point on the plane and position vector of p is equal to r vector, that is equal to xi plus yj plus z. Okay, ನೆಕ್ಸ್ಟ್ ಡೈರೆಕ್ಟ್ ಆಗಿ ಬರ್ಕೋಬಹುದು. ಏನೇನು ಬೇಕು ನಮಗೆ? ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಬೇಕು ತಾನೆ. ನಾವು ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್, ಆರ್ ವೆಕ್ಟರ್ ಅಂದ್ರೆ xi ಪ್ಲಸ್ yj ಪ್ಲಸ್ zk ಮೈನಸ್ ಎ ವೆಕ್ಟರ್ ಮೈನಸ್ x1i ಮೈನಸ್ y1j ಮೈನಸ್ z1k, ಅಥವಾ ijk ಕಾಮನ್ ತಗೊಂಡ್ವಿ ಅಂದ್ರೆ ದಟ್ ಇಂಪ್ಲೈಸ್ ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಇಸ್ ಈಕ್ವಲ್ ಟು x ಮೈನಸ್ x1 ಇಂಟು i ಪ್ಲಸ್ y ಮೈನಸ್ y1 ಇಂಟು j ಪ್ಲಸ್ z ಮೈನಸ್ z1 ಇಂಟು k. ಹೌದಾ? ಒಂದಾಯಿತು. ಇದೇ ಥರ ನೋಡಿ ಇನ್ನು ಎರಡು ಬರ್ಕೋಬೇಕು. ಆರ್ ಮೈನಸ್ ಎ ಆಯಿತು, ನೆಕ್ಸ್ಟ್ ಬಿ ಮೈನಸ್ ಎ ಬರೀಬೇಕಲ್ಲ. ನಾವು ಬಿ ವೆಕ್ಟರ್ ಮೈನಸ್ ಎ ವೆಕ್ಟರ್, ಬಿ ವೆಕ್ಟರ್ ಅದ x2 i ಪ್ಲಸ್ y2 j ಪ್ಲಸ್ z2k ಮೈನಸ್ ಎ ಅಂದ್ರೆ ಮೈನಸ್ x1 i ಮೈನಸ್ y1 j ಮೈನಸ್ z1k. ದಟ್ ಇಂಪ್ಲೈಸ್ ಬಿ ವೆಕ್ಟರ್ ಮೈನಸ್ ಎ ವೆಕ್ಟರ್ ಇಸ್ ಈಕ್ವಲ್ ijk ಕಾಮನ್ ತೊಗೊಂಡ್ವಿ ಅಂದ್ರೆ x2 ಮೈನಸ್ x1 ಇಂಟು i ಪ್ಲಸ್ y2 ಮೈನಸ್ y1 ಇಂಟು j ಪ್ಲಸ್ z2 ಮೈನಸ್ z1 ಇಂಟು k. ಇಷ್ಟು ಬರುತ್ತಲ್ಲ. ನೋಡಿ ಬಿ ಮೈನಸ್ ಎ ಆಯಿತು, ಆರ್ ಮೈನಸ್ ಎ ಬಿ ಮೈನಸ್ ಎ. ಇನ್ನೊಂದೇನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ಸಿ ವೆಕ್ಟರ್ ಮೈನಸ್ ಎ ವೆಕ್ಟರ್ ಇಸ್ ಈಕ್ವಲ್, ಸಿ ವೆಕ್ಟರ್ ಅಂದ್ರೆ x3i ಪ್ಲಸ್ y3j ಪ್ಲಸ್ z3k ಮೈನಸ್ ಎ ವೆಕ್ಟರ್ ಮೈನಸ್ x1i ಮೈನಸ್ y1j ಮೈನಸ್ z1k. ಅಂದ್ರೆ ಇದನ್ನ ಹೇಗೆ ಬರೀತೀವಿ? ದಟ್ ಇಂಪ್ಲೈಸ್ ಸಿ ವೆಕ್ಟರ್ ಮೈನಸ್ ಎ ವೆಕ್ಟರ್ ಇಸ್ ಈಕ್ವಲ್ ಟು x3 ಮೈನಸ್ x1 ಇಂಟು i ಪ್ಲಸ್ y3 ಮೈನಸ್ y1 ಇಂಟು j ಪ್ಲಸ್ z3 ಮೈನಸ್ z1 ಇಂಟು k. ಇಷ್ಟು ಬರುತ್ತಲ್ಲ. ಹಾಂ ನೋಡಿ, ಈಗ ಡೈರೆಕ್ಟಾಗಿ ಬರ್ಕೊತೀವಿ ನಾವು. ಈಕ್ವೇಶನ್ ಆಫ್ ಪ್ಲೇನ್ ಈಸ್ ನಮಗೇನು ಗೊತ್ತಿರೋದು? ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಅಲ್ಲ, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಆಫ್ ಆರ್ ಮೈನಸ್ ಎ ಬಿ ಮೈನಸ್ ಎ ಸಿ ಮೈನಸ್ ಎ ಇಸ್ ಈಕ್ವಲ್ ಟು 0. ಹೌದಾ? ದಟ್ ಇಂಪ್ಲೈಸ್ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಅಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಅಲ್ಲ. ಆರ್ ಮೈನಸ್ ಎ ಅಂದರೆ ಇಲ್ಲೇನಿರೋದು? x ಮೈನಸ್ x1 y ಮೈನಸ್ y1 z ಮೈನಸ್ z1. ಬಿ ಮೈನಸ್ ಎ ಅಂದರೆ x2 ಮೈನಸ್ x1 y2 ಮೈನಸ್ y1 z2 ಮೈನಸ್ z1. ಸಿ ಮೈನಸ್ ಎ ಅಂದರೆ x3 ಮೈನಸ್ x1 y3 ಮೈನಸ್ y1 z3 ಮೈನಸ್ z1 ಇಸ್ ಈಕ್ವಲ್ ಟು 0. ಹೌದಾ? ಅದು ಈಕ್ವೇಶನ್ ಆಫ್ ಎ ಪ್ಲೇನ್ ಪಾಸಿಂಗ್ ಥ್ರೂ 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಬರುತ್ತೆ. ಹೌದಾ? ನೋಡಿ, ಈ ಡಿರವೇಶನ್ ಇಂಪಾರ್ಟೆಂಟ್. ಎಕ್ಸಾಮಿಗೆ ಈ ಡಿರವೇಶನ್ನು 5 ಮಾರ್ಕಿಗೆ ಕೇಳ್ತಾ ಇದ್ದಾರೆ. ಹೌದಾ? ಇದನ್ನ ಯಾವ ಥರ ಮಾಡ್ಕೊತಾ ಇದ್ದೀವಿ ಅಂದರೆ ನಾವು ಪ್ರೀವಿಯಸ್ ಡಿರವೇಶನ್ ಇನ್ ಫಾರ್ಮುಲಾ ಯೂಸ್ ಮಾಡಿದ್ವಿ. ಈಕ್ವೇಶನ್ ಆಫ್ ಎ ಪ್ಲೇನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರ್ ಅಂದ್ರೆ ಆರ್ ಮೈನಸ್ ಎ ಡಾಟ್ ಎನ್ ಈಕ್ವಲ್ ಟು 0. ಅದನ್ನು ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿದ್ವಿ ಅಷ್ಟೇ. ಹೌದಾ? ಇದು ಒಟ್ಟು 3 ಡಿರವೇಶನ್ ಇಂಪಾರ್ಟೆಂಟ್. ಇದು ನಾರ್ಮಲ್ ಫಾರ್ಮು, ಪಾಸಿಂಗ್ ಟು ದ ಪಾಯಿಂಟ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರು, ನೆಕ್ಸ್ಟು ಇದು. ಹೌದಾ? ನೆಕ್ಸ್ಟ್ ನೋಡಿ, ಇದನ್ನು ಗೊತ್ತಿರಲಿ. ಇದನ್ನು ಡೈರೆಕ್ಟಾಗಿ ಎಷ್ಟೊಂದು ಸಲ 1 ಮಾರ್ಕಿಗೆಲ್ಲ ಕೇಳಿದ್ದಾರೆ. ಆ ಫಾರ್ಮುಲಾ ಡಿರೈವ್ ಮಾಡ್ಕೊಂಡ್ಬಿಡ್ತೀವಿ ನಾವು. ನೆಕ್ಸ್ಟ್ ಇಂಟರ್ಸೆಪ್ಟ್ ಫಾರ್ಮ್. ಇಂಟರ್ಸೆಪ್ಟ್ ಫಾರ್ಮ್ ನೋಡ್ಕೊಳ್ಳಿ, ಗೊತ್ತಿರಬೇಕು. ಈಕ್ವೇಶನ್ ಆಫ್ ಪ್ಲೇನ್, ಈಕ್ವೇಶನ್ ಆಫ್ ಪ್ಲೇನ್ whose x-intercept y-intercept and z-intercept are A, B and C is given by
is given by formula x by a plus y by b plus z by c is equal to 1. ನೋಡಿ ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕು. ನಾವು ಈಕ್ವೇಶನ್ ಆಫ್ ಎ ಲೈನ್ ಇನ್ ಇಂಟರ್ಸೆಪ್ಟ್ ಫಾರ್ಮ್ ಬರೀತಿದ್ವಿ. ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಕ್ವಲ್ ಟು 1 ಅಂತ ಬರೀತಿದ್ವಿ ತಾನೆ. ವೇರ್ ಎ ಇಸ್ ದ ಎಕ್ಸ್ ಇಂಟರ್ಸೆಪ್ಟ್, ಬಿ ಇಸ್ ದ ವೈ ಇಂಟರ್ಸೆಪ್ಟ್. ಅದಕ್ಕೆ z by c ಈಕ್ವಲ್ ಟು 1 ಬಂತು ಅಂದರೆ ಇದು ಈಕ್ವೇಶನ್ ಆಫ್ ಎ ಪ್ಲೇನ್ ಇನ್ ಇಂಟರ್ಸೆಪ್ಟ್ ಫಾರ್ಮ್. ಅದು ಎಕ್ಸ್ ಇಂಟರ್ಸೆಪ್ಟ್ ಎ ಆಗಿರುತ್ತೆ, ವೈ ಇಂಟರ್ಸೆಪ್ಟ್ ಬಿ, ಝೆಡ್ ಇಂಟರ್ಸೆಪ್ಟ್ ಸಿ. ಹೌದಾ? ನೋಡಿ ಇದನ್ನ ಯಾವ ಥರ ಪ್ರೂವ್ ಮಾಡ್ತೀವಿ ಅಂತೇಳಿ. ಪ್ರೂಫ್ ಈಸಿ ಇದೆ ನೋಡಿ. ಈ ಥರ ಈಗ ಬರೀಬೋದು ಪ್ಲೇನ್ನ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್. ಹೌದಾ? ನೋಡಿ ಪ್ಲೇನ್ ಹೇಗೋ ಹೀಗಿದೆ ಅಂದ್ಕೊಳ್ಳಿ ಜಸ್ಟ್. ಹೌದಾ? ನೋಡಿ ಇದು ಆರಿಜಿನ್, ಇದು ನೋಡಿ ಎಕ್ಸ್ ಇಂಟರ್ಸೆಪ್ಟ್ ಈಸ್ ಎ ಅಂತ ಹೇಳಿದಾರೆ. ಹಾಗಾದ್ರೆ ಈ ಪಾಯಿಂಟ್ ಎ ಆಗುತ್ತೆ. ಇದು ಎಕ್ಸ್ ಇಂಟರ್ಸೆಪ್ಟ್ ಅಲ್ಲ ಎ, ವೈ ಇಂಟರ್ಸೆಪ್ಟ್ ಇಸ್ ಬಿ ಅಂಡ್ ಝೆಡ್ ಇಂಟರ್ಸೆಪ್ಟ್ ಇಸ್ ಸಿ. ಹೌದಾ? ಹಾಗಾದ್ರೆ ಇದು ಎ ಆಯಿತು ಅಂದರೆ ಪ್ಲೇನ್ ಪಾಸಸ್ ಟು ದ ಪಾಯಿಂಟ್ ಏನು ಬರಿಬೋದು ಅಂದರೆ ಎ, 0, 0, 0, ಬಿ, 0 ಮತ್ತು ಇದು 0, 0, ಸಿ ಬರ್ತದೆ. ನೋಡಿ ಇಲ್ಲಿ 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಆಯಿತು. ಇದನ್ನು ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ ತಕ್ಷಣ ಇದು ಪ್ರೂವ್ ಆಗಿಬಿಡುತ್ತೆ. ನೋಡ್ಕೊಳ್ಳಿ ಪ್ರೂಫ್ ಯಾವ ಥರ ಮಾಡ್ತೀನಿ. ಪ್ರೂಫ್ ಗಿವನ್ x intercept is equal to a, y intercept is equal to b, z intercept is equal to c. That implies plane passing through 3 non-collinear points. ನೋಡಿ ಒಂದನ್ನು ಎ ಅನ್ಕೊಂತೇನೆ, ಇದನ್ನು ಬಿ, ಇದು ಸಿ ಅನ್ಕೊಂಡೆ ಅಂದರೆ ಎ ಇಸ್ ಈಕ್ವಲ್ ಟು ಎ, 0, 0 ಇದನ್ನು x1 y1 z1 ಅಂತ ಹೇಳ್ತೀನಿ. ಬಿ ಇಸ್ ಈಕ್ವಲ್ ಟು 0, b, 0 that is equal to x2 y2 z2 and c 0, 0, c that is equal to x3 y3 z3. ಹೌದಾ? ನೋಡಿ ಈಗ ಡೈರೆಕ್ಟಾಗಿ ಈಕ್ವೇಶನ್ ಆಫ್ ದ ಪ್ಲೇನ್ ಫಾರ್ಮುಲಾ ಗೊತ್ತಿದಲ್ಲ ನಮಗೆ. ನಾವು equation of plane is determinant of x minus x1, y minus y1, z minus z1, x2 minus x1, y2 minus y1, z2 minus z1, x3 minus x1, y3 minus y1, z3 minus z1 is equal to 0. ನೋಡಿ ಎಲ್ಲದಕ್ಕೂ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಇಂಪ್ಲೈಸ್ ಡಿಟರ್ಮಿನೆಂಟ್ ಆಫ್. ನೋಡಿ x1 ಅಂದರೆ a, y1 ಅಂದರೆ 0, z1 ಅಂದರೆ 0. ಹಾಗಾದ್ರೆ x ಮೈನಸ್ a, y ಮೈನಸ್ 0, z ಮೈನಸ್ 0. x2 ಅಂದರೆ 0 ತಾನೆ, 0 ಮೈನಸ್ a, y2 ಅಂದರೆ b ಇದೆ, b ಮೈನಸ್ 0, z2 ಅಂದರೆ 0, 0 ಮೈನಸ್ 0. x3 ಮೈನಸ್ x1, 0 ಮೈನಸ್ a, 0 minus 0, c minus 0 is equal to 0. Again z3 ಅಂದರೆ c ಇದೆ. ಅದು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನು ಬರ್ಬೋದು? ಡಿಟರ್ಮಿನೆಂಟ್ ಆಫ್ x ಮೈನಸ್ a y z ಮೈನಸ್ a b 0 ಮೈನಸ್ a 0 c ಈಕ್ವಲ್ ಟು 0. ಎಕ್ಸ್ಪ್ಯಾಂಡ್ ಮಾಡ್ತೀವಿ ನೋಡಿ. x ಮೈನಸ್ a ಇಂಟು ಬಿ ಸಿ ಮೈನಸ್ 0 ಮೈನಸ್ y ಇಂಟು minus AC minus 0 plus Z into 0 plus AB is equal to 0. ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನು ಬರ್ಬೋದು? x ಇಂಟು ಬಿ ಸಿ ಅಥವಾ ಬಿ ಸಿ ಎಕ್ಸ್ ಮೈನಸ್ 0 ಮೈನಸ್ ಎ ಬಿ ಸಿ ಮೈನಸ್ ಆಫ್ ಮೈನಸ್ ಪ್ಲಸ್ 0 ಇದು ಪ್ಲಸ್ ಎ ಸಿ ವೈ ಪ್ಲಸ್ 0 ಪ್ಲಸ್ 0 ಪ್ಲಸ್ ಎ ಬಿ ಝೆಡ್ ಇಸ್ ಈಕ್ವಲ್ ಟು 0. ಹೌದಾ?
ಮೈನಸ್ ಎ ಬಿ ಸಿ ಈ ಕಡೆ ತೊಗೊಂಬಿಟ್ವಿ ಅಂದರೆ ಇದು ಬಿ ಸಿ ಇಂಟು ಎಕ್ಸ್ ಪ್ಲಸ್ ಎ ಸಿ ಇಂಟು ವೈ ಪ್ಲಸ್ ಎ ಬಿ ಇಂಟು ಝೆಡ್ ಇಸ್ ಈಕ್ವಲ್ ಟು ಎ ಬಿ ಸಿ ಬಂತು. ಹೌದಾ, ಉಳಿದಿರೋದೆಲ್ಲ ಝೀರೋ ಇದೆ. ಡಿವೈಡಿಂಗ್ ಬೈ ಎ ಬಿ ಸಿ ಮಾಡ್ಕೊಂಡೆ ಅಂದರೆ ಅವಾಗ ಇಲ್ಲಿ ಏನು ಬರ್ಬೋದು, ಬಿ ಸಿ ಇಂಟು ಎಕ್ಸ್ ಬೈ ಎ ಬಿ ಸಿ, ಎ ಸಿ ಇಂಟು ವೈ ಬೈ ಎ ಬಿ ಸಿ, ಎ ಬಿ ಇಂಟು ಝೆಡ್ ಬೈ ಎ ಬಿ ಸಿ ಇಸ್ ಈಕ್ವಲ್ ಟು ಎ ಬಿ ಸಿ ಬೈ ಎ ಬಿ ಸಿ. ಹೌದಾ, ಬಿ ಸಿ ಕ್ಯಾನ್ಸಲ್ ಆಯಿತು, ಎ ಸಿ ಕ್ಯಾನ್ಸಲ್ ಆಯಿತು, ಎ ಬಿ ಕ್ಯಾನ್ಸಲ್ ಆಯಿತು, ಎ ಬಿ ಸಿ ಕ್ಯಾನ್ಸಲ್ ಆಗಿದ್ದು 1 ಆಗ್ಬಿಡುತ್ತೆ. ಹಾಗಾದ್ರೆ ಏನು ಬರೀಬೋದು, ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಪ್ಲಸ್ ಝೆಡ್ ಬೈ ಸಿ ಇಸ್ ಈಕ್ವಲ್ ಟು 1. ಹೌದಾ, ಇದು ಈಕ್ವೇಷನ್ ಆಫ್ ಪ್ಲೇನ್ ಇನ್ ಇಂಟರ್ಸೆಪ್ಟ್ ಫಾರ್ಮ್ ಇದು. ಹೌದಾ ನೋಡಿ, ಇದನ್ನು ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. ಇದನ್ನು ಎಷ್ಟೊಂದು ಸಲ ಎಕ್ಸಾಮಿಗೆ 1 ಮಾರ್ಕಿಗೆಲ್ಲ ಕೇಳಿದರು. ಅಂದರೆ ಡೈರೆಕ್ಟಾಗಿ ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್, ಝೆಡ್ ಇಂಟರ್ಸೆಪ್ಟ್ ಕೊಟ್ಬಿಟ್ಟು ಫೈಂಡ್ ದ ಈಕ್ವೇಷನ್ ಆಫ್ ಪ್ಲೇನ್ ಅಂತ ಕೇಳಿದರು. ಹೌದಾ, ಅದಕ್ಕೆ ಇಂಪಾರ್ಟೆಂಟ್, ನಮಗೆ ಫಾರ್ಮುಲಾ ಗೊತ್ತಿರಬೇಕಷ್ಟೇ. ಇದು ಡಿರೈವೇಷನ್ ಏನು ಎಕ್ಸಾಮಿಗೆ ಕೇಳಿಲ್ಲ, ಆಯ್ತಲ್ಲ. ಹಾಗೆ ನೋಡಿ, ಈಗ ಟೋಟಲ್ 4 ಡಿರೈವೇಷನ್ ಮಾಡ್ಕೊಂಡಿದ್ದೀವಿ. ಫಸ್ಟ್ 3 ಡಿರೈವೇಷನ್ನು ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಹೌದಾ, ಹಾಗೆ ನೋಡಿ, ಫಸ್ಟ್ 3 ಡಿರೈವೇಷನ್ ಗೊತ್ತಿರಬೇಕು. ಹೀಗಾಗತ್ತೆ ನೋಡಿ, ಅಷ್ಟೊಂದು ನೋಟ್ ಅಂತ ಬರ್ಕೊತೀನಿ ನೋಡಿ. ಫಸ್ಟ್ ಒಂದು ನಾರ್ಮಲ್ ಫಾರ್ಮ್, ಅದ್ರಲ್ಲಿ ಫಸ್ಟ್ ಈಕ್ವೇಷನ್ ಆಫ್ ಪ್ಲೇನ್ ಈಸ್ ಏನು ಬರೀತೀವಿ ಅಂದರೆ ಆರ್ ವೆಕ್ಟರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡಿ, ವೇರ್ ಎನ್ ಕ್ಯಾಪ್ ಈಸ್ ದ unit vector along the direction of normal, and d is the length of normal. ಹೌದಾ, ಇದನ್ನೇ ಸೆಕೆಂಡ್ ಒನ್ ವೆಕ್ಟಾರ್ ಫಾರ್ಮ್ ಬರ್ಕೊಂಡ್ವಿ. ಫಸ್ಟ್ ಒನ್. ಈಗ ಸೆಕೆಂಡ್ ಕಾರ್ಟೀಷಿಯನ್ ಫಾರ್ಮ್ ಬರೀಬೇಕು. ಹೌದಾ ನೋಡಿ, ಕಾರ್ಟೀಷಿಯನ್ ಫಾರ್ಮು ಕರೆಕ್ಟಾಗಿ ಗೊತ್ತಿರಬೇಕು, ಈಸಿ ಇದೆ. ಏನು ಬರ್ಕೊಂಡಿದ್ವಿ, ಈಕ್ವೇಷನ್ ಆಫ್ ಪ್ಲೇನ್ ಈಸ್ ಎಲ್ ಎಕ್ಸ್ ಪ್ಲಸ್ ಎಮ್ ವೈ ಪ್ಲಸ್ ಎನ್ ಝೆಡ್ ಈಕ್ವಲ್ ಟು ಡಿ, where L, M and N are direction cosines of normal, and D is the perpendicular, D is the length of normal, ಅಥವಾ perpendicular distance from origin to the plane ಅಂತಲೂ ಬರೀಬೋದು. ಹೌದಾ, ಹಾಗೆ 2 ಟೈಪ್ ಬರ್ಕೊಂಡಿರ್ತೀವಿ ನೋಡಿ. and D is the perpendicular distance from origin to plane. ನೋಡಿ, ಒಂದೇನು ಗೊತ್ತಿರಬೇಕು. ಎರಡನೇ ಪಾಯಿಂಟ್ ನೋಡಿ, ಇದನ್ನೇ ಇಂಪಾರ್ಟೆಂಟ್. ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ ಎ ಅಂದರೆ x1 y1 z1 and perpendicular to n vector is, ಅದರಲ್ಲಿ ಫಸ್ಟ್ ಒನ್ r vector minus a vector dot n vector equal to 0, where a vector is the position vector of point E. ಇದು ವೆಕ್ಟಾರ್ ಫಾರ್ಮ್ ಆಯಿತು. ಎರಡನೇದು ಕಾರ್ಟೀಷಿಯನ್ ಫಾರ್ಮ್ ಏನು ಬರ್ಕೊಂಡ್ವಿ, a ಇಂಟು ಎಕ್ಸ್ ಮೈನಸ್ x1 ಪ್ಲಸ್ b ಇಂಟು y minus y1 plus c into z minus z1 is equal to 0, where a, b and c are
ಡೈರೆಕ್ಷನ್ ರೇಷಿಯೋಸ್ ಆಫ್ ಎನ್ ವೆಕ್ಟರ್. ಹೌದಾ? ಇದು ಆ್ಯಕ್ಚುಲಿ ಸೆಕೆಂಡ್ ಥಿಯರಮ್ ಮಾಡ್ಕೊಂಡ್ವಿ. ಇದನ್ನು ಥಿಯರಮ್ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ, ಮತ್ತು ಫಾರ್ಮುಲಾ ಗೊತ್ತಿರಬೇಕು. ನೆಕ್ಸ್ಟ್ ಥರ್ಡ್ ಒನ್, ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ 3 non-collinear points. 3 non-collinear points. ಏನು ತಗೊತೀನಿ? ಎ ಅಂದರೆ x1 y1 z1, b x2 y2 z2 and c x3 y3 z3 is ಇದರ ಫಸ್ಟ್ ಒನ್ r vector minus a vector dot b vector minus a vector cross c vector minus a vector is equal to 0. ಹೌದಾ? where a vector, b vector and c vector are position vector of a, b and c. ಹೌದಾ? ಇದಲ್ಲ ಸೆಕೆಂಡ್ ಒನ್ ಹೇಗೆ ಬರ್ಕೊಂಡ್ವಿ? ಡಿಟರ್ಮಿನೆಂಟ್ ಆಫ್ x minus x1, y minus y1, z minus z1, x2 minus x1, y2 minus y1, z2 minus z1, x3 minus x1, y3 minus y1, z3 minus z1 is equal to 0. ಹೌದಾ? ಎರಡು ಗೊತ್ತಿರಬೇಕಿದನು. ನೆಕ್ಸ್ಟ್ ಫೋರ್ತ್ ಒನ್, equation of a plane whose x, y and z intercepts are a, b and c is formula x by a plus y by b plus z by c is equal to 1. ಹೌದಾ? ನೋಡಿ, ಇಷ್ಟು ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರ್ಬೇಕು ನಮಗೆ, ಇಂಪಾರ್ಟೆಂಟ್ ಅದು. ಫಸ್ಟ್ ನಾರ್ಮಲ್ ಫಾರ್ಮ್ ಇಂದ ಫಾರ್ಮುಲಾ. ನೆಕ್ಸ್ಟ್ ಈಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಥ್ರೂ ಪಾಯಿಂಟ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರ್. ಈಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಥ್ರೂ 3 non-collinear ಪಾಯಿಂಟ್ಸ್. ಮತ್ತು ಈಕ್ವೇಷನ್ ಆಫ್ ಎ ಪ್ಲೇನ್ ಇನ್ ಇಂಟರ್ಸೆಪ್ಟ್ ಫಾರ್ಮ್. ಹೌದಾ? ನೆಕ್ಸ್ಟ್ ನೋಡಿ, ಇನ್ನೊಂದು ಬರ್ಕೊತೀವಿ, ಜನರಲ್ ಫಾರ್ಮ್. ಅಂದರೆ ಯಾವಾಗಲೂ ಈಕ್ವೇಷನ್ ಆಫ್ ಎ ಪ್ಲೇನ್ ರೆಗ್ಯುಲರ್ ಆಗಿ ಯಾವ ಥರ ಬರಿತೀವಿ ಅಂತೇಳಿ ಗೊತ್ತಿರಲಿ. ನೋಡಿ, ಈಕ್ವೇಷನ್ ಆಫ್ ಅ ಪ್ಲೇನ್ ಈಸ್, ಅದ್ರಲ್ಲಿ ಫಸ್ಟ್ ಒನ್ ಈಕ್ವೇಷನ್ ಆಫ್ ಪ್ಲೇನ್ ಈಸ್ ಏನು ಬರುತ್ತೆ ಅಂದರೆ r vector dot n vector is equal to d, where n vector is a vector perpendicular to the plane and d is any constant ಅಂತ ಹೇಳ್ತೀವಿ. ಇದಾಯ್ತು. ಸೆಕೆಂಡ್ ಒನ್ ಅಥವಾ ಈಕ್ವೇಷನ್ ಆಫ್ ಪ್ಲೇನ್ ಈಸ್ ಏನು ಬರುತ್ತೆ ಅಂದರೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಝೆಡ್ ಇಸ್ ಈಕ್ವಲ್ ಟು ಡಿ, ವೇರ್ ಎ ಬಿ ಆ್ಯಂಡ್ ಸಿ ಆರ್ ಡೈರೆಕ್ಷನ್ ರೇಷಿಯೋಸ್ ಆಫ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನೋಡಿ, ಈ ಜನರಲ್ ಫಾರ್ಮು ಗೊತ್ತಿರಲಿ. ಇಲ್ಲಿ ಯಾವ್ದಾವ್ದಿದೆ ಅಲ್ಲ, ಇದನ್ನೆಲ್ಲದನ್ನು ಈ ಫಾರ್ಮ್ಯಾಟಿಗೆ ಚೇಂಜ್ ಮಾಡ್ಬೋದು. ಅಂದರೆ ಈಗ ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ವಿ ಅಂದ್ಕೊಳ್ಳಿ, ಇದನ್ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ವೈ ಝೆಡ್ ಕಾನ್ಸ್ಟೆಂಟ್ ಬರಿಬೋದು. ಅಂದರೆ ಈ ಫಾರ್ಮ್ಯಾಟಲ್ಲಿ ಬರ್ತದೆ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಝೆಡ್ ಈಕ್ವಲ್ ಟು ಡಿ ಬರುತ್ತೆ. ಹೌದಾ? ಇದನ್ನು ಅಷ್ಟೇ ನೋಡಿ, ಈಗ ಮಲ್ಟಿಪ್ಲೈ ಬೈ ಎ ಬಿ ಸಿ ಮಾಡ್ಕೊಂಬಿಟ್ಟೆ ಅಂದರೆ ಅದು ಇದೇ ಫಾರ್ಮ್ಯಾಟಲ್ಲಿ ಬರ್ತದೆ. ಹೌದಾ? ಅಂದರೆ ನಮಗೆ ಇಂಪಾರ್ಟೆಂಟ್ ಇದು ಜನರಲ್ ಫಾರ್ಮ್ ಅಂತ ಹೇಳ್ತೀವಿ ಅಷ್ಟೇ. ಇದನ್ನು ಅಷ್ಟೇ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಝೆಡ್ ಬರುತ್ತೆ. ಉಳಿದಿರೋ ಕಾನ್ಸ್ಟೆಂಟ್ನೆಲ್ಲ ಡಿ ಅನ್ಕೊಂಡ್ಬಿಟ್ವಿ ಅಂದರೆ ಈ ಫಾರ್ಮೆಟಲ್ಲಿ ಬರ್ತದೆ. ಹೌದಾ? ಸೇಮ್ ನಾವು ಸ್ಟ್ರೇಟ್ ಲೈನಲ್ಲೂ ಅಷ್ಟೇ ಎಷ್ಟೊಂದು ಫಾರ್ಮ್ ಮಾಡ್ಕೊಂಡಿದ್ವಿ, ಲಾಸ್ಟಿಗೆ ಜನರಲ್ ಫಾರ್ಮ್ ಆಫ್ ಎ ಲೈನ್ ಏನಂತ ಬರೆದಿದ್ವಿ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಝೆಡ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ 0 ಅಂತ ಬರ್ಕೊಂಡಿದ್ವಿ. ಹೌದಾ? ಈಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್ನ. ಅದೇ ಥರ ಇಲ್ಲಿ ಈಕ್ವೇಷನ್ ಆಫ್ ಪ್ಲೇನ್ನ ಈ ಥರ ಬರೀತೀವಿ, ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಇದನ್ನು ಅಷ್ಟೇ
ಇದು ಏನಾದರೂ ಯೂನಿಟ್ ವೆಕ್ಟರ್ ಆಯಿತು ಅಂದರೆ ಅವಾಗ ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಟು ದ ಪ್ಲೇನ್. ಇದು ಯೂನಿಟ್ ವೆಕ್ಟರ್ ಆಗಲಿಲ್ಲ ಅಂತ ಹೇಳಿದ್ರೆ ಅವಾಗ ಇದೇನೋ ಅಲ್ಲ, ಇದು ಜಸ್ಟ್ ಎ ಕಾನ್ಸ್ಟೆಂಟ್ ಅಷ್ಟೇ. ಆ ಥರ ಇಲ್ಲಿ ಗೊತ್ತಿರಬೇಕು, ಯಾಕಂದರೆ ಆರ್ ವೆಕ್ಟರ್ ಡಾಟ್ ಎನ್ ಕ್ಯಾಪ್ ಅಂದರೆ ಯೂನಿಟ್ ವೆಕ್ಟರು, ಇದು ಬರೀ ವೆಕ್ಟರ್ ಇದು ಆಯ್ತಲ್ಲ. ಅದಕ್ಕೆ ಇದನ್ನು ಐಡಿಯಾ ಗೊತ್ತಿರಲಿ. ಆರ್ ವೆಕ್ಟರ್ ಡಾಟ್ ಎನ್ ವೆಕ್ಟರ್ ಇಸ್ ಈಕ್ವಲ್ ಟು ಡಿ ಅಂತ ಹೇಳಿದ್ರೆ ಈಕ್ವೇಷನ್ ಆಫ್ ಎ ಪ್ಲೇನ್ ಇದೇನಾಗಿರುತ್ತೆ, ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಇದು. ಹೌದಾ, ಗೊತ್ತಿರಬೇಕು. ಅಂದರೆ ನೋಡಿ, ಈಗ ಲೈನಲ್ಲಿ ಆರ್ ವೆಕ್ಟರ್ ಇಸ್ ಈಕ್ವಲ್ ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಬಿ ವೆಕ್ಟರ್. ಈ ಫಾರ್ಮೆಟಲ್ಲಿ ಬರ್ಕೊಂಡೆ ಅಂದರೆ ಬಿ ವೆಕ್ಟರ್ ಇಸ್ ಅ ವೆಕ್ಟರ್ ವಿಚ್ ಇಸ್ ಪ್ಯಾರಲಲ್ ಟು ದ ಲೈನ್ ಅಂತ ಹೇಳ್ತಿದ್ವಿ. ಈ ಫಾರ್ಮೆಟಲ್ಲಿ ಬರ್ಕೊಂಡ ತಕ್ಷಣ ನಮಗೇನು ಐಡಿಯಾ ಗೊತ್ತಿರಬೇಕು ಅಂದರೆ ಎನ್ ವೆಕ್ಟರ್ ಇಸ್ ಅ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂತ ಗೊತ್ತಿರಬೇಕು. ಇಲ್ಲೂ ನೋಡಿ, ಎಕ್ಸ್ ಮೈನಸ್ x1 by a is equal to y minus y1 by b is equal to z minus z1 by c ಬರ್ಕೊಂಡ ತಕ್ಷಣ ಎ ಬಿ ಸಿ ಆರ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಬಿ ವೆಕ್ಟರ್ ಅಂತ ಹೇಳಿದ್ವಿ. ಇಲ್ಲಿಗ ಈ ಫಾರ್ಮೆಟಲ್ಲಿ ಬರ್ಕೊಂಡ ತಕ್ಷಣ ಎ ಬಿ ಸಿ ಆರ್ ಏನಂತ ಹೇಳ್ತೀವಿ, ಡೈರೆಕ್ಷನ್ ರೇಷಿಯೋಸ್ ಆಫ್ ಎನ್ ವೆಕ್ಟರ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ, ನೋಡಿ ಇಷ್ಟ ಐಡಿಯಾ ಅಂತೂ ಕರೆಕ್ಟಾಗಿ ನಮಗೆ ಗೊತ್ತಿರಲೇಬೇಕು. ಯಾಕಂದರೆ ಎಷ್ಟೊಂದು ಕಡೆ ಜನರಲ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ, ಅವ ನಾವು ಎನ್ ವೆಕ್ಟರು ಮತ್ತು ಅದು ಡೈರೆಕ್ಷನ್ ರೇಷಿಯೋಸ್ ಬರೆಯೋಕ್ಕೆ ಗೊತ್ತಾಗಬೇಕು. ಆಯ್ತಲ್ಲ, ಹಾಗೆ ಈ ಫಾರ್ಮೆಟಲ್ಲಿ ಇತ್ತು ಡೈರೆಕ್ಟ್ ಎನ್ ವೆಕ್ಟರ್ ಬರಿತೀವಿ. ಈ ಫಾರ್ಮೆಟಲ್ಲಿ ಕೊಟ್ಟಿದ್ದವನು ಎ ಬಿ ಆ್ಯಂಡ್ ಸಿ ಆರ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಎನ್ ವೆಕ್ಟರ್ ಅಂತ ತೊಗೊಂಡ್ಬಿಡ್ತೀವಿ. ಹೌದಾ, ಇದು ನೋಡಿ, ಈ ನೋಟ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಹೌದಾ, ಹೇಗೆ ಒಂದ್ಸಲ ನೋಟ್ ಅಂತೇಳಿ ಬರ್ಕೊಂಡಿರಿ. ಇದನ್ನು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ, ಥ್ಯಾಂಕ್ ಯು.